ನಗರಸಭೆ ಸದಸ್ಯ ಹರ್ಷವರ್ಧನ ನಗರದ 10 ಲೇಔಟ್ಗಳಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೆದಿದೆ ಅಂತ ಲೋಕಾಯುಕ್ತ ಕಚೇರಿಗೆ ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ಅಧಿಕಾರಿ ಸುರೇಶ್ ಅವರು ಲೇಔಟ್ಗಳಿಗೆ ಭೇಟಿ ಕೊಟ್ಟಿದ್ದು ಲೇಔಟ್ಗಳ ಕಾಮಗಾರಿಗಳ ಬಗ್ಗೆ ವೀಕ್ಷಣೆ ಮಾಡಿ ರಸ್ತೆಗಳ ಅಳತೆ, ಚರಂಡಿ, ವಿದ್ಯುತ್ ದೀಪಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಹೋಗಿರುತ್ತಾರೆ. ಲೇಔಟ್ಗಳಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೆದಿದೆಯೋ ಇಲ್ವೋ ಎಂದು ತಿಳಿಯಲು ಮೇಲ್ ಅಧಿಕಾರಿಗಳ ಮಾಹಿತಿ ನಂತರ ತಿಳಿಯುತ್ತೆ. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರು, ಇಂಜಿನಿಯರ್, ಅಧಿಕಾರಿಗಳು, ಮಾಜಿ ನಗರಸಭೆ ಅಧ್ಯಕ್ಷ ಗಿರೀಶ್, ಸಂತೋಷ್ ಹಾಗೂ ಇತರ ದೂರುದಾರರು ಉಪಸ್ಥಿತರಿದ್ದರು. ಅವೈಜ್ಞಾನಿಕ ಲೇಔಟ್ಗಳ ಬಗ್ಗೆ ದೂರು ಲೋಕಾಯುಕ್ತ ಅಧಿಕಾರಿಗಳ ಸ್ಥಳಕ್ಕೆ ಪರಿಶೀಲನೆ ಬಗ್ಗೆ ಮಾಧ್ಯಮದ ಜೊತೆ ನಗರಸಭೆ ಪೌರಾಯುಕ್ತರು ಆದ ಎಚ್.ಡಿ. ಕೃಷ್ಣಮೂರ್ತಿ ಮಾತನಾಡಿ, ಲೇಔಟ್ ಕಾಮಗಾರಿಯಲ್ಲಿ ಅಂತಹ ಅವೈಜ್ಞಾನಿಕ ಕಾಮಗಾರಿಗಳು ಕಂಡು ಬಂದಿಲ್ಲ. ಸಣ್ಣ ಪುಟ್ಟ ರಸ್ತೆ ಅಳತೆಯಲ್ಲಿ 1 ಇಂಚು 2 ಇಂಚು ವ್ಯತ್ಯಾಸ ಕಂಡು ಬರುವುದು ಸಹಜ. ದೂರುದಾರ ಪ್ರಕಾರ ಎಲ್ಲೂ ಕೂಡ ಅವೈಜ್ಞಾನಿಕ ಲೇಔಟ್ ಕಾಮಗಾರಿ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. ಏನು ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಿರ್ಮಾಣ ಮಾಡಲಾಗಿರುವ ಬಡಾವಣೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ನಗರಸಭಾ ಸದಸ್ಯರುಗಳು ಮತ್ತು ಸಾರ್ವಜನಿಕರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದು, ಆ ದೂರಿಗೆ ಸಂಬಂಧಪಟ್ಟಂತೆ ಈ ದಿನ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಆ ದೂರುದಾರರು ಏನು ದೂರು ಮಾಡಿದರು ಅಂದರೆ, ಕೆಲವು ಬಡಾವಣೆಗಳಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ಸರಿಯಾಗಿಲ್ಲ, ಕೆಲವು ಕಡೆ ಪಾರ್ಕ್ಗಳಲ್ಲಿ ಆಟಿಕೆಗಳನ್ನ ಅಳವಡಿಸಿಲ್ಲ, CA ಏನು ಜಾಗ ಇದೆ ಅದಕ್ಕೆ ಫೆನ್ಸಿಂಗ್ ಹಾಕಿಲ್ಲ, ಮತ್ತು ವಿದ್ಯುತ್ ಕಾಮಗಾರಿಗೆ ಸಂಬಂಧಪಟ್ಟಂತೆ TCನ ಅಳವಡಿಸಿಲ್ಲ, ಇತರೆ ದೂರುಗಳನ್ನ ನೀಡಿದರು. ಈ ಬಗ್ಗೆ ಈ ದಿನ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ 10 ಲೇಔಟ್ಗಳನ್ನ ಸ್ಥಳ ಪರಿಶೀಲನೆ ಮಾಡಿದ್ದು, ಸ್ಥಳ ಪರಿಶೀಲನೆ ಸಮಯದಲ್ಲಿ ಏನು ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ 1 ಇಂಚು 2 ಇಂಚು 3 ಇಂಚು ಕಡಿಮೆ ಬರ್ತಾ ಇತ್ತು. ಎಲ್ಲದೂ ಅಲ್ಲ, ಕೆಲವು ಕಡೆ ರಸ್ತೆಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ, ಅಗಲಕ್ಕೆ ಸಂಬಂಧಪಟ್ಟಂತೆ 2 ಇಂಚು 3 ಇಂಚು ಕಡಿಮೆ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೇಳಿದ್ದಾರೆ. ಏನಾಗುತ್ತೆ ಅಂದರೆ, ಸ್ಥಳದ ಲಭ್ಯತೆಗೆ ಅನುಗುಣವಾಗಿ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾರೆ. ಆ ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ 1 ಇಂಚು 2 ಇಂಚು ಸಹಜವಾಗಿ ಬರೋಂಥದ್ದು ಇರ್ತದೆ. ಮತ್ತು ಏನು ಪಾರ್ಕ್ಗಳಿಗೆ ಸಂಬಂಧಪಟ್ಟಂತೆ ಆಟಿಕೆಗಳನ್ನ ಅಳವಡಿಸಿಲ್ಲ ಅಂತ ಹೇಳಿದರು. ಯಾವುದೇ ರೀತಿ ಹೊಸ ಲೇಔಟ್ಗಳಿಗೆ ಸಂಬಂಧಪಟ್ಟಂತೆ ಅಂದಾಜು ಪಟ್ಟಲ್ಲಿ ಆಟಿಕೆಗಳನ್ನ ಅಳವಡಿಸುವ ಕಾಮಗಾರಿನ ನಾವು ತಗೊಂಡಿರಲ್ಲ. ಸೊ ಹಂಗಾಗಿ ಯಾವುದೇ ಹೊಸ ಬಡಾವಣೆಗಳಲ್ಲಿ ಆಟಿಕೆಗಳನ್ನ ಅಳವಡಿಸಿರುವುದಿಲ್ಲ. ಮತ್ತು CA ಜಾಗಕ್ಕೆ ಸಂಬಂಧಪಟ್ಟಂತೆ ಫೆನ್ಸಿಂಗ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಅಂದಾಜು ಪಟ್ಟಿಯಲ್ಲಿ ನಾವು CA ಜಾಗಕ್ಕೆ ಫೆನ್ಸಿಂಗ್ನ ಅಳವಡಿಸೋಕೆ ಅವಕಾಶ ಇರುವುದಿಲ್ಲ. ಮತ್ತು ವಿದ್ಯುತ್ಗೆ ಸಂಬಂಧಪಟ್ಟಂತೆ ಏನು TCಗಳನ್ನ ಅಳವಡಿಸಿಲ್ಲ ಅಂತ ದೂರು ನೀಡಿದರು. ಈಗಾಗಲೇ ಎಲ್ಲ ಬಡಾವಣೆ ಮಾಲೀಕರುಗಳು KEBಯಿಂದ NOC ತಗೊಂಡಿದ್ದಾರೆ. KEBಗೆ TC ಅಳವಡಿಸೋಕೆ ಸಂಬಂಧಪಟ್ಟಂತೆ ಏನು ಸರ್ಕಾರ ನಿಗದಿಪಡಿಸಿತ್ತು ಆ ಅಮೌಂಟ್ನ ಸಹ ಪಾವತಿ ಮಾಡಿದ್ದಾರೆ. ಯಾವುದೇ ಬಡಾವಣೆಯಲ್ಲಿ ಒಂದು ಹೊಸ ಮನೆ ನಿರ್ಮಾಣ ಆದಮೇಲೆ ಅಲ್ಲಿಗೆ ವಿದ್ಯುತ್ ಸರಬರಾಜು ಮಾಡೋದು KEB ಅವ್ರದ್ದು ಕೆಲಸ ಇರ್ತದೆ. KEB ಅವ್ರಿಗೆ ನಾನು ಮನೆ ನಿರ್ಮಾಣ ಮಾಡಿದ್ದೀನಿ, ನನಗೆ ಕರೆಂಟ್ ಕನೆಕ್ಷನ್ ಕೊಡಿ ಅಂದರೆ ಅವರು TC ಅಳವಡಿಸಿ ಕರೆಂಟ್ ಕಲೆಕ್ಷನ್ ಕೊಡ್ತಾರೆ. ಅದರಿಂದ ಈಗಾಗಲೇ ಅವರು ಹಣನ ಪಾವತಿ ಮಾಡಿರ್ತಾರೆ. ಮತ್ತು ಡಾಂಬರೀಕರಣ ಕಾಮಗಾರಿ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಕಾಮಗಾರಿ ಏನು ಬಡಾವಣೆಗಳ ನಿರ್ಮಾಣ ಮಾಡಿ 4ರಿಂದ 5 ವರ್ಷಗಳಾಗಿದೆ. ಯಾವುದೇ ಒಂದು ಡಾಂಬರೀಕರಣ ಚೆನ್ನಾಗಿ ಬರಬೇಕು ಅಂದರೆ ಯಾವಾಗಲೂ ಆ ಡಾಂಬರೀಕರಣ ರಸ್ತೆ ಮೇಲೆ ವೆಹಿಕಲ್ ಮೂವ್ಮೆಂಟ್ ಇರಬೇಕು. ಈಗಾಗಲೇ ಎಲ್ಲ ಬಡಾವಣೆಗಳಲ್ಲೇ ಪರಿಶೀಲನೆ ಮಾಡ್ದಂಗೆ ಯಾವುದೇ ಬಡಾವಣೆಗಳಲ್ಲಿ ಯಾವುದೇ ರೀತಿ ಮನೆ ನಿರ್ಮಾಣ ಕಾರ್ಯ ಪ್ರಾರಂಭ ಆಗಿಲ್ಲ, ಯಾವುದೇ ರೀತಿ ವೆಹಿಕಲ್ ಮೂವ್ಮೆಂಟ್ ಆಗ್ದಲೇ ಇರೋದ್ರಿಂದ ಡಾಂಬರೀಕರಣ ಸ್ವಲ್ಪ ಹಾಳಾಗಿರೋದು ಕಂಡು ಬರ್ತಾ ಇದೆ. ಆದರೆ ಕಳಪೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ನಿರ್ಮಾಣ ಮಾಡಿ 5-6 ವರ್ಷ ಆಗೋಗಿದೆ, 4ರಿಂದ 5 ವರ್ಷ ಆಗೋಗಿದೆ, ಯಾವುದೇ ವೆಹಿಕಲ್ ಮೂವ್ಮೆಂಟ್ ಆಗಿಲ್ಲ. ಹಂಗಾಗಿ ಸ್ವಲ್ಪ ಡಾಂಬರೀಕರಣ ಇದಾಗಿರ್ತದೆ. ಇನ್ಯಾವುದೇ ರೀತಿ ಅಲ್ಲಿ ವ್ಯತಿರಿಕ್ತವಾಗಿ ಏನು ದೂರುದಾರರು ಏನು ಅಪ್ಲಿಕೇಶನ್ ಕೊಟ್ಟಿದ್ರು ಅದರಷ್ಟು ಅಲ್ಲಿ ಕಂಡು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏನು ರಿಪೋರ್ಟ್ ಕೊಡ್ತಾರೆ, ಆ ರಿಪೋರ್ಟಿಗೆ ನಾವು ಏನು ಕ್ರಮ ತಗೊಂಡಿದ್ದೀವಿ, ಮತ್ತು ನಗರಸಭೆಯಿಂದ ಯಾವುದೇ ರೀತಿ ಸಾರ್ವಜನಿಕರಿಗಾಗಲಿ ಮತ್ತು ನಗರಸಭೆಗಾಗಿ ಯಾವುದೇ ರೀತಿ ಆರ್ಥಿಕ ಹೊಣೆ ಆಗದಂತೆ ಲೇಔಟ್ ಮಾಲೀಕರುಗಳಿಂದ ಏನು ಸಣ್ಣ ಪುಟ್ಟ ಲೋಪಗಳನ್ನ ಸರಿಪಡಿಸೋಕ್ಕಾಗದೇ ಇಲ್ಲ, ಆ ಲೋಪಗಳನ್ನ ನಾವು ನಗರಸಭೆಯಿಂದ ಮಾಡುವಂಥ ಉದ್ದೇಶದಿಂದ ಎಲ್ಲ ಲೇಔಟ್ ಮಾಲೀಕರುಗಳಿಂದ 37 ಲಕ್ಷ ರೂಪಾಯಿಗಳನ್ನ ಈಗಾಗಲೇ ನಾವು ನಗರಸಭೆಗೆ ಪಾವತಿ ಮಾಡ್ಕೊಂಡಿದ್ದೀವಿ.
ಆ ಅಮೌಂಟಲ್ಲಿ ಅಲ್ಲಿ ಏನಾದರೂ ನಾಗರಿಕರ ಮನೆಗೆ ನಿರ್ಮಾಣ ಮಾಡಿದ್ಮೇಲೆ ಯಾವುದೇ ರೀತಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಅದನ್ನು ನಗರಸಭೆಯಿಂದ ಮಾಡಿಕೊಡ್ತೀವಿ. ಈ ಬಗ್ಗೆ ನಗರಸಭಾ ಸಾಮಾನ್ಯ ಸಭೆಯಲ್ಲೂ ಸಹ ಇದೇ ಥರ ತೀರ್ಮಾನ ಆಗಿದೆ. ಈ ಲೇಔಟ್ ಸಂಬಂಧಪಟ್ಟಂತೆ ಏನು ಗೊಂದಲಗಳಿದೆ ಆ ಗೊಂದಲಗಳನ್ನ ಈಗಿನ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ಮಾಡಿದ ಮೇಲೆ ಸ್ವಲ್ಪ ಪರಿಹಾರ ಆಗ್ತು ಅಂತ ಸಾರ್ವಜನಿಕರು ಅನ್ಕೋತೀನಿ. ಯಾಕೆಂದರೆ ಲೋಕಾಯುಕ್ತದಲ್ಲಿದೆ ಅದು ಸರಿ ಇಲ್ಲ ಅಂತ ಒಂದು ಭಾವನೆಯಲ್ಲಿದ್ದರು ಸಾರ್ವಜನಿಕರು. ಯಾವುದೇ ರೀತಿ ಅಂಥ ಮೇಜರಾಗಿ ಯಾವುದೇ ಲೋಪಗಳು ಕಂಡು ಬಂದಿಲ್ಲ ಅಂತ ಈ ಮೂಲಕ ತಿಳಿಸ್ತೀನಿ. ಪರ್ವೇಜ್ ಅಹಮದ್, ಅರಸೀಕೆರೆ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.